ಎಲ್ಲ ಮಕ್ಕಳುಗಳು ಮೊಮ್ಮಕ್ಕಳುಗಳು ಮಕ್ಕಳು ಎಲ್ಲ ಮೇಲಿಂದ ಅಧಿಕಾರಿಗಳಿಗೆಲ್ಲ ಎಲ್ಲರೂ ಆನಂದ
ಜಾಗ ಕೊಡಿ.
ಕೊಡಿ ಸರ್, ಪುಸ್ತಕ ಕೊಡಿ. ಪುಸ್ತಕ ಕೊಡಿ. ಸ್ವಲ್ಪ ಜಾಗ ಬಿಡಿ, ಮನೆಯವ್ರ ಆಚೆ ಕಡೆ ಬರ್ತಾರೆ, ಜಾಗ ಬಿಡಿ. ಆಮೇಲೆ ಅಡುಗೆ ಮನೆಯವ್ರ ಜಾಗ ಬಿಡಪ್ಪ. ನಾಳೆ ನಾಳೆ ಎಲ್ಲಾ ಕಡೆ ಹೋಗ್ತಾರೆ. ನಾಳೆ ಮನೆಯವರೆಲ್ಲ ಆಚೆ ಕಡೆ ಹೋಗ್ತಾರೆ, ಮನೆಯವರು ಆಚೆ ಕಡೆ ಹೋಗ್ತಾರೆ. ಆಮೇಲೆ ಬರಬೇಕು.
ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಮುಂದಿನ ಮಡದಿ 89 ವರ್ಷದ ದೀರ್ಘಾಯುಷಿ ಚೆನ್ನಮ್ಮ ಅವರು ಇವಾಗ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಉಸಿರಾಟದ ತೊಂದರೆಯಿಂದಾಗಿ ಮಣಿಪಾಲ ಆಸ್ಪತ್ರೆಗೆ ದಾಖಲಾಗಿದ್ದಂತಹ ಅವರು ಚಿಕಿತ್ಸೆ ಫಲಿಸದೆ ಶನಿವಾರದಂದು ಸಂಜೆ 4:53 ಕೊನೆಯುಸಿರನ್ನ ಎಳೆದಿದ್ರು. ಅಪಾರ ಸಂಖ್ಯೆಯ ಕುಟುಂಬಸ್ಥರು, ದೊಡ್ಡಗೌಡರ ಕುಟುಂಬ ನಿಜಕ್ಕೂ ದೊಡ್ಡದು. ಅದು ಅವರ ರಕ್ತ ಸಂಬಂಧದ ಕುಟುಂಬ ಮಾತ್ರ ಅಲ್ಲ, ಅವರ ಪಕ್ಷದ ಕಾರ್ಯಕರ್ತರು, ಅವರ ಅಭಿಮಾನಿಗಳು ಸಹಸ್ರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಬಂದು ಚೆನ್ನಮ್ಮನವರ ಅಂತಿಮ ದರ್ಶನವನ್ನ ಪಡೆದಿದ್ರು. ಇದೀಗ ಅವರೆಲ್ಲರ ಸಮ್ಮುಖದಲ್ಲಿಯೇ ಚೆನ್ನಮ್ಮನವರನ್ನ ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗಿದೆ. ಚೆನ್ನಮ್ಮನವರು ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಇಡೀ ದೇವೇಗೌಡರ ಕುಟುಂಬಸ್ಥರು ಒಕ್ಕಲಿಗ ಸಂಪ್ರದಾಯದಂತೆ ವಿಧಿವಿಧಾನಗಳನ್ನ ಅಂತಿಮ ಪೂಜೆಯನ್ನ ಸಲ್ಲಿಸುವುದಕ್ಕೂ ಮೊದಲು ಮಾತನಾಡಿದಂತಹ ಎಚ್ ಡಿ ದೇವೇಗೌಡರು, ನಾನು ಕಣ್ಣೀರು ಹಾಕೋದಿಲ್ಲ, ಮಾತನಾಡ್ತೇನೆ ಅಂತಲೇ ತಮ್ಮ ಮಾತನ್ನ ಶುರು ಮಾಡ್ತಾರೆ. ಯಾಕೆಂದ್ರೆ ಪತ್ನಿಯನ್ನ ಕಳೆದುಕೊಂಡಾಗಿನಿಂದಲೂ 72 ವರ್ಷಗಳ ಕಾಲ ತಮ್ಮ ಜೊತೆ ಇದ್ದಂತಹ ಬಾಳ ಸಂಗಾತಿಯನ್ನ ಕಳೆದುಕೊಂಡಂತಹ ದೇವೇಗೌಡರು ಕಣ್ಣೀರಲ್ಲಿಯೇ ಕೈ ತೊಳಿತಾ ಇದ್ದರು. ಅವರನ್ನ ಗಮನಿಸಿದಾಗಲೆಲ್ಲವೂ ತುಂಬಾ ಭಾವುಕರಾಗಿದ್ರು, ಪತ್ನಿಯನ್ನ ನೆನೆದು ಕಣ್ಣೀರು ಹಾಕ್ತಾ ಇದ್ರು. ಆದರೆ ಇವತ್ತು ಅಂತಿಮ ಪೂಜಾ ವಿಧಾನಗಳನ್ನ ನೆರವೇರಿಸುವ ಸಂದರ್ಭದಲ್ಲಿ ಮಾತನಾಡಿದಂತಹ ದೇವೇಗೌಡರು, ನಾನು ಕಣ್ಣೀರು ಹಾಕೋದಿಲ್ಲ, ಮಾತನಾಡ್ತೇನೆ ಅಂತ ಹೇಳಿ ತಮ್ಮ ಪತ್ನಿಯನ್ನ ನೆನೆದು ಅವರ ಬಗೆಗಿನ ವಿಚಾರಗಳನ್ನು ಕೂಡ ಅಲ್ಲಿ ಹಂಚಿಕೊಳ್ತಾರೆ. ನಾನು ಬೆಳೆಯೋದಕ್ಕೆ, ರಾಜಕೀಯವಾಗಿ ಬೆಳೆಯೋದಕ್ಕೆ ನನ್ನ ಬೆನ್ನೆಲುಬಾಗಿ ನಿಂತಿದ್ದು, ನನಗೆ ಶಕ್ತಿಯಾಗಿ ನಿಂತಿದ್ದಂಥದ್ದು ನನ್ನ ಪತ್ನಿ ನಿಜಕ್ಕೂ ಅನ್ನಪೂರ್ಣೇಶ್ವರಿಯೇ. ಅವರ ಸಹಕಾರದಿಂದಾಗಿಯೇ ನಾನು ಈ ಎತ್ತರಕ್ಕೆ ಬೆಳೆದೆ. ನನ್ನ ಅಳಿಯಂದಿರು ಹೆಣ್ಣು ಮಕ್ಕಳ ಇಚ್ಛೆಯಂತೆ ನಾವೀಗ ಇಲ್ಲಿ ಅಂತ್ಯಕ್ರಿಯೆಯನ್ನ ಮಾಡ್ತಾ ಇದ್ದೇವೆ. ಮಾವಿನಕೆರೆಯಲ್ಲಿ ಜಮೀನನ್ನ ಕ್ರಯಕ್ಕೆ ಪಡಿಸಿಕೊಂಡು ನಾವು ಇಲ್ಲಿ ಅಂತ್ಯಕ್ರಿಯೆಯನ್ನ ಮಾಡ್ತಿದ್ದೇವೆ ಅಂತ ಹೇಳಿ ಅವರು ಮಾತನಾಡಿದರು. ಅದಾದ ಬಳಿಕ ಒಕ್ಕಲಿಗ ಸಂಪ್ರದಾಯದಂತೆಯೇ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದ ಬಳಿಕ ಈಗ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗಿದೆ. ಚೆನ್ನಮ್ಮನವರು ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಅವರ ಕುಟುಂಬಸ್ಥರು ಕಣ್ಣೀರ ಬೀಳ್ಕೊಡುಗೆಯನ್ನ ಕೊಟ್ಟಿರುವಂಥದ್ದು. ಪ್ರೀತಿಯ ಪತ್ನಿಗೆ, ಮಮತಾಮಯಿ ತಾಯಿಗೆ, ಮಕ್ಕಳಂತೆ ತಮ್ಮನ್ನ ನೋಡಿಕೊಂಡಂತಹ ಅತ್ತೆಗೆ ಆ ಸೊಸೆಯೆಂದು ಬೀಳ್ಕೊಡುಗೆಯನ್ನ ಕೊಟ್ಟಿರುವಂಥದ್ದು. ಅವರ ಮೊಮ್ಮಕ್ಕಳು 6 ಜನ ಮಕ್ಕಳು, ಅವರಿಗೆ 9 ಜನ ಮೊಮ್ಮಕ್ಕಳು. ಅತಿ ದೊಡ್ಡ ಕುಟುಂಬ. ಎಲ್ಲ ಕುಟುಂಬ ಸದಸ್ಯರು ಕೂಡ ಚೆನ್ನಮ್ಮನವರನ್ನ ಬೀಳ್ಕೊಡುಗೆ ಕೊಟ್ಟಿರುವಂಥದ್ದು, ಕಣ್ಣೀರ ಬೀಳ್ಕೊಡುಗೆ. ಅಂತ್ಯಕ್ರಿಯೆಯನ್ನ ನೆರವೇರಿಸಿದ್ದಾರೆ. ಚೆನ್ನಮ್ಮನವರು ತಮ್ಮ 89ನೇ ವಯಸ್ಸಿನಲ್ಲಿ ಇಹಲೋಕವನ್ನ ತ್ಯಜಿಸಿ ಇದೀಗ ಮಣ್ಣಲ್ಲಿ ಮಣ್ಣಾಗಿದ್ದಾರೆ.
ನೆರವೇರಿದೆ. ವಿಧಿವಿಧಾನಗಳು ಒಕ್ಕಲಿಗ ಸಂಪ್ರದಾಯದಂತೆ ನೆರವೇರಿಸಲಾಗಿದೆ. ಅವರ ಕಿರಿಯ ಪುತ್ರ HD ರಮೇಶ್ ಅವರು ಅಂತ್ಯಕ್ರಿಯೆಯ ವಿಧಿವಿಧಾನಗಳನ್ನು ನೆರವೇರಿಸಿದ್ದಾರೆ. ಅವರ ಜೊತೆಯಲ್ಲಿ ಅವರ ಸಹೋದರರು ಕೂಡ ಇದ್ದರು. HD ರೇವಣ್ಣ ಅವರು, HD ಕುಮಾರಸ್ವಾಮಿ ಅವರು, ಬಾಲಕೃಷ್ಣ ಅವರು, ರಮೇಶ್ ಅವರು ಒಟ್ಟಾಗಿ ಅಂತ್ಯಕ್ರಿಯೆಯ ವಿಧಿವಿಧಾನಗಳನ್ನು ನೆರವೇರಿಸಿದ್ದಾರೆ. ಚೆನ್ನಮ್ಮನವರನ್ನು ಶಾಸ್ತ್ರೋಕ್ತವಾಗಿ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿ ಮುತ್ತೈದೆಯಾಗಿ ಹೋಗಿರುವಂತಹ ಚೆನ್ನಮ್ಮನವರಿಗೆ ಬಾಗಿನವನ್ನು ಕೂಡ ಅರ್ಪಿಸಲಾಗಿದೆ. ಎಲ್ಲದರ ಸಮೇತ ಅವರನ್ನು ಮಣ್ಣು ಮಾಡಲಾಗಿರುವಂಥದ್ದು. ಅವರ ಪಾರ್ಥಿವ ಶರೀರವನ್ನು ಮಣ್ಣು ಮಾಡಲಾಗಿದೆ. ಎಲ್ಲವೂ ಒಕ್ಕಲಿಗ ಸಂಪ್ರದಾಯದಂತೆ ನೆರವೇರಿದ್ದು ಚೆನ್ನಮ್ಮನವರು ಮಣ್ಣಲ್ಲಿ ಮಣ್ಣಾಗಿದ್ದಾರೆ. 89ನೇ ವಯಸ್ಸಿನಲ್ಲಿ ದೇವೇಗೌಡರ ಮುದ್ದಿನ ಮಡದಿ ಇಹಲೋಕದ ಪಯಣವನ್ನು ಮುಗಿಸಿ ಹೊರಟಿರುವಂಥದ್ದು. ಕೆಳಗಡೆ ಇರುವಂತಹ ತೋಟದಲ್ಲಿ ಆ ತೋಟವನ್ನು ಕ್ರಯಕ್ಕೆ ಪಡೆದಿದ್ದೇವೆ ಅಂತೇಳಿ ದೇವೇಗೌಡರು ಹೇಳ್ತಾ ಇದ್ರು. ಕ್ರಯಕ್ಕೆ ಬರೆಸಿಕೊಂಡು ಅಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿರುವಂಥದ್ದು. ಅವರ ಅಳಿಯಂದಿರು, ಹೆಣ್ಣು ಮಕ್ಕಳು, ಕುಟುಂಬಸ್ಥರು ಸೇರಿ ಈ ನಿರ್ಧಾರವನ್ನು ಮಾಡಿರುವಂಥದ್ದು. ಮಣ್ಣಿನಲ್ಲಿ ಮಣ್ಣಾಗಿದ್ದಾರೆ ಚೆನ್ನಮ್ಮನವರು. 89ನೇ ವಯಸ್ಸಿನಲ್ಲಿ ಅವರು ಇಹಲೋಕದ ಪ್ರಯಾಣವನ್ನು ಮುಗಿಸಿ ಕೊನೆಯುಸಿರನ್ನ ಹೇಳದಿದ್ದರು. ಇದೀಗ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಅವರ ಅಂತ್ಯಕ್ರಿಯೆ ನೆರವೇರಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.